ಮುಗಳಖೋಡ ಪುರಸಭೆಯಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಸಾರ್ವಜನಿಕ ಹಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪುರಸಭೆಯ ಸ್ವಚ್ಛತೆಗಾಗಿ ಖರೀದಿ ಮಾಡಿದಂತ ಯಂತ್ರಗಳು ನಿಂತಲ್ಲೇ ನಿಂತು ಹಾಳಾಗ್ತಾ ಇದೆ. ಇದೇನು ಬಳಕೆ ಮಾಡ್ತಾ ಇಲ್ಲ, ನಿಂತಲ್ಲೇ ನಿಂತು ತುಕ್ಕು ಹಿಡಿತಾ ಇವೆ. ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ವಾಹನಗಳ ಬಳಕೆನೇ ಆಗ್ತಾ ಇಲ್ಲ. ಬಳಕೆ ಆಗದೆ ನಿಂತಲ್ಲೇ ನಿಂತು ತುಕ್ಕು ಹಿಡಿತಾ ಇದೆ. ಈ ಒಂದು ಖುಷಿಗೆ ಯಾಕೆ ನೀವು ಬಳಕೆ ಮಾಡಿದ್ರಿ? ಟ್ರ್ಯಾಕ್ಟರ್ ಇನ್ನೂ ಹಲವು ಒಂದಷ್ಟು ವಾಹನಗಳು ಬಳಕೆ ಮಾಡದಂತೆ ತುಕ್ಕು ಹಿಡಿತಾ ಇದೆ. ನಾಗರಿಕ ಸನ್ನದ್ದು ಕೂಡ ಏನೋ ಆಗ್ತಾ ಇಲ್ಲ. ಯಾವ ರೀತಿಯಾಗಿ ಕಾಯ್ದೆ ಗಾಳಿಗೆ ತೂರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಅಳವಡಿಕೆಯಾದ ಕೆಲವೇ ತಿಂಗಳಲ್ಲಿ ವೈರ್ ಕಟ್ ಆಗಿ ಕಣ್ಣು ಮುಚ್ಚಿದ ಕ್ಯಾಮ್ರಾ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಹೆಸರಿಗೆ ಮಾತ್ರ ಒಂದಷ್ಟು ಸೌಲಭ್ಯ ಮಾಡ್ತಿದ್ದೀವಿ ಏನೋ ಒಂದಷ್ಟು ಮಾತ್ರ ಕೇಳಿ ಬರ್ತಾ ಇದೆ. ಬಯೋಮೆಟ್ರಿಕ್ ಮಷಿನ್ ಬಂದ್ ಆಗಿ ತುಂಬಾ ವರ್ಷಗಳಾಗಿದ್ರು ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಶುದ್ಧ ಕುಡಿಯುವ ನೀರಿನ ಯಂತ್ರ ಕೆಟ್ಟು ಹೋಗಿ ಸಂಪೂರ್ಣವಾಗಿ ಧೂಳುಮಯ ಆಗಿದೆ. ಮುಗಳಖೋಡ ಪುರಸಭೆಯಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ ಅಂತ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ಹಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ? ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪುರಸಭೆಯಲ್ಲಿ ಏನಾಗ್ತಾ ಇದೆ? ಸ್ವಚ್ಛತೆಗಾಗಿ ಖರೀದಿ ಮಾಡಿದಂತ ಯಂತ್ರಗಳು ನಿಂತಲ್ಲೇ ನಿಂತಿದೆ, ಬಳಕೆ ತುಕ್ಕು ಹಿಡಿತಾ ಇದೆ. ಏನ್ ಮಾಡ್ತಿದ್ದೀರಿ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಟ್ರ್ಯಾಕ್ಟರ್ ಸೇರಿದಂತೆ ಇನ್ನೂ ಹಲವು ವಾಹನಗಳು ಬಳಕೆ ಆಗ್ತಾ ಇಲ್ಲ. ಇದೇನು ₹1 ₹2 ವಸ್ತುನ ಟ್ರ್ಯಾಕ್ಟರ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ವಾಹನಗಳಾಗಿರ್ಬೋದು ತುಕ್ಕು ಹಿಡಿಸೋದಕ್ಕೆ ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಟು ಯಾಕೆ ನೀವು ಖರೀದಿ ಮಾಡಿದ್ರಿ? ಇದನ್ನೆಲ್ಲ ಒಂದ್ ಕಡೆ ಇಟ್ರೆ ಭದ್ರತಾ ದೃಷ್ಟಿಯಿಂದ ಏನ್ ಅಳವಡಿಕೆ ಮಾಡಿದಂತ CCTV ಕೂಡ ಕೆಲಸ ಮಾಡ್ತಾ ಇಲ್ಲ. ಅಳವಡಿಕೆ ಮಾಡಿದ ಕೆಲವೇ ತಿಂಗಳಲ್ಲಿ ವೈರ್ ಕಟ್ ಆಗಿ ಅದ್ರ ಕೆಲಸವನ್ನ ಬಂದ್ ಮಾಡಿದೆ. ಬಯೋಮೆಟ್ರಿಕ್ ಮಷಿನ್ ಕೂಡ ಬಂದ್ ಆಗಿದೆ. ಆದ್ರೂ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಶುದ್ಧ ಕುಡಿಯುವ ನೀರಿನ ಯಂತ್ರ ಕೂಡ ಕೆಟ್ಟು ನಿಂತಿದೆ. ಎಲ್ಲಾ ಬರೀ ಕೆಟ್ಟು ನಿಂತಿದೆ ಅನ್ನೋ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಯಾವುದೇ ಒಂದಷ್ಟು ಏನು ಅಧಿಕಾರಿಗಳು ಬಂದು ಏನಾಗಿದೆ, ಯಾಕೆ ಇಷ್ಟೆಲ್ಲ ಇಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂತ ಇದುವರೆಗೂ ಯಾವುದೇ ರೀತಿಯಾದಂತ ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡಿಲ್ಲ, ಭೇಟಿ ನೀಡಿಲ್ಲ. ಅಂಧ ದರ್ಬಾರ್ ನಡೀತಾ ಇದೆ ಅಂತ ನಾನು ಆಗ್ಲೇ ಯಾಕೆ ಆತರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ CCTV ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಇನ್ನ ಇದಕ್ಕೆ ಟ್ರ್ಯಾಕ್ಟರ್ ಸೇರಿದಂತೆ ಇನ್ನೂ ದುಬಾರಿ ವಾಹನಗಳು ಕೂಡ ತುಕ್ಕು ಹಿಡಿತಾ ಇದೆ. ನಾಗರಿಕ ಸನ್ನದ್ದು ಕಾಯ್ದೆಯನ್ನ ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಭದ್ರತಾ ದೃಷ್ಟಿಯಿಂದ ಅಳವಡಿಕೆ ಮಾಡಿರುವಂತ CCTV ಕ್ಯಾಮೆರಾ ಕೂಡ ಅದರ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನ ಬಯೋಮೆಟ್ರಿಕ್ ಮಷಿನ್ ಕೂಡ ಬಂದಾಗಿ ಎಷ್ಟೋ ವರ್ಷಗಳಾಗಿದೆ. ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಶುದ್ಧ ಕುಡಿಯುವ ನೀರಿನ ಯಂತ್ರ ಕೂಡ ಕೆಟ್ಟು ಹೋಗಿ ಸಂಪೂರ್ಣವಾಗಿ ಧೂಳಿಡ್ತಿದೆ. ನೀವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಏನು ಒಂದಷ್ಟು ಅದ್ರ ತುಕ್ಕು ಹಿಡಿತಾ ಇದೆ. ಏನು ಟ್ರ್ಯಾಕ್ಟರ್ ಇರ್ಬೋದು, JCB ಇರ್ಬೋದು, ಇದೆಲ್ಲ ಏನು ₹1 ₹2 ವಸ್ತುಗಳ ಅಂತ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಅನುದಾನವನ್ನ ಸರ್ಕಾರದಿಂದ ಬಿಡುಗಡೆ ಮಾಡುತ್ತೆ. ಒಂದಷ್ಟು ಏನು ಬೆಳವಣಿಗೆ ಆಗ್ಲಿ ಅನ್ನೋ ಒಂದು ಆ ರೀತಿಯಲ್ಲಿ ಇವರು ಬಿಡುಗಡೆ ಮಾಡಿದ್ರೆ ಇವರು ತುಕ್ಕಿಡುತ್ತಾ ಇದ್ದಾರೆ. ತುಕ್ಕಿಡ್ಸೋ ಒಂದು ಖುಷಿಗೆ ಯಾಕೆ ಖರೀದಿ ಮಾಡ್ಬೇಕಾಗಿತ್ತು? ಒಂದು ಏನು ಕಾರ್ಯ ನಡೀತಾ ಇಲ್ಲ. CCTV ಕೂಡ ಕೆಟ್ಟು ನಿಂತು ಹೋಗಿದೆ. ಕುಡಿಯೋಕೆ ಶುದ್ಧ ನೀರಿನ ಘಟಕ ಕೂಡ ಇಲ್ಲ. ಏನ್ ಆಗ್ತಾ ಇದೆ? ಆದ್ರೆ ನಾಗರಿಕ ಸನ್ನದ್ದು ಕಾಯ್ದೆ ಎಲ್ಲಿ ಹೋಗ್ತಾ ಇದೆ? ಗಾಳಿಗೆ ತೂರಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಲಕ್ಷ ಹಾಳಾಗ್ತಾ ಇದೆ. ಇನ್ನು ನೀವು ದೃಶ್ಯದಲ್ಲಿ ನೋಡೋದಾದ್ರೆ ಸ್ವಚ್ಛತೆ ನಿಜವಾಗ್ಲು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸ್ವಚ್ಛತೆ ಮರೀಚಿಕೆ ಆಗಿದೆ ಅಂತ ಹೇಳಿ. ಕಸ ಎಲ್ಲ ಅಲ್ಲೇ ತುಂಬಿಕೊಂಡಿರುವಂತದ್ದು. ಅಲ್ಲ, ಇದೊಂದು ಸರ್ಕಾರಿ ಆಫೀಸಾ ಅಂತ ಗೊತ್ತಾಗ್ತಾ ಇದೆ ನನಗೆ. ಸರ್ಕಾರದ ಆಫೀಸ್ ಅಕ್ಕಪಕ್ಕ ಹೇಗಿರ್ಬೇಕು ವಾತಾವರಣ? ಅಲ್ಲ, ನೀವಿರುವಂತ ಜಾಗವನ್ನೇ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಅಲ್ಲಿ ನೋಡ್ತಾ ಇದ್ರೆ CCTV ಅದ್ರ ಕಣ್ಣು ಮುಚ್ಕೊಂಡು ಅದು ಸತ್ತೋಗ್ಬಿಟ್ಟಿದೆ. ಅದು ವೈರ್ ಕಟ್ಟಾಗಿ ಎಷ್ಟು ವರ್ಷಗಳಾಗಿದ್ರು ಸಹ ಇನ್ನೂ ಅದಕ್ಕೆ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಅಂತ ಹೇಳಿದ್ರು. ನಿಜವಾಗ್ಲೂ ನೀವು ಇದ್ದೀರಾ ಅಥವಾ ಏನಾದ್ರೂ ಕಣ್ಣು ಮುಚ್ಕೊಂಡು ಕೂತ್ಕೊಬಿಟ್ಟಿದ್ದೀರಾ? ಬರೀ ಹೆಸರಿಗೆ ಮಾತ್ರ ಅಧಿಕಾರಿಗಳಾಗಿ ನಿಮ್ಮ ಕರ್ತವ್ಯವನ್ನ ನೀವು ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಿನ್ನ ಅಧಿಕಾರಿಗಳು ಅಂತ ಕೂಗ್ಬೇಕಾ ನಾವು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಂತ
ಕೆಲಸ ಮಾಡೋಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಲ್ಲ ಬೇರೆ ಯಾರಾದ್ರೂ ಬಂದು ಕೆಲಸ ಮಾಡ್ತಾರೆ. ಆದ್ರೆ ನಿಮ್ಗೆ ತಿಂಗಳು ಸಂಬಳ ಬೇಕು. ಆದ್ರೆ ಯಾವುದೇ ರೀತಿಯಾದಂತ ಇಲ್ಲಿ ಏನು ವ್ಯವಸ್ಥೆ ಆಗ್ತಾ ಇಲ್ಲ. ಇಷ್ಟೊಂದು ಸ್ವಾರ್ಥ ಎಲ್ಲ ಯಾಕೆ ನಿಮ್ಗೆ ಅಂತ ಗೊತ್ತಾಗ್ತಿಲ್ಲ. ಅಧಿಕಾರಿಗಳಾಗ್ಬಿಟ್ರೆ ಸಾಲದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕೂಡ ಮಾಡ್ಬೇಕು. ಈಗ ಏನು ಪುರಸಭೆ ಕಾರ್ಯಾಲಯ ಸಂಪೂರ್ಣ ಅವ್ಯವಸ್ಥೆ ತಾಣ ಆಗ್ತಾ ಇದೆ, ಇದಕ್ಕೆ ಏನ್ ಉತ್ತರ ಕೊಡ್ತೀರಿ ನೀವು ಅಂತ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದು ಪುರಸಭೆಯ ಅಂಧ ದರ್ಬಾರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿರುವಂತ ಅಧಿಕಾರಿಗಳಿಗೆ ನಿಜವಾಗ್ಲೂ ಕಣ್ಣು ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಈ ತರ ದುಬಾರಿ ವಾಹನಗಳನ್ನ ತುಕ್ಕಿಡಿಸ್ತಾ ಇದ್ರ, ಅಲ್ಲಿ CCTV ಏನೋ ಕ್ಯಾಮ್ರಾ ತನ್ನ ಕೆಲಸವನ್ನ ನಿಲ್ಸಿದೆ, ಹಾಗಾದ್ರೆ ಅದಕ್ಕೆಲ್ಲ ಕ್ರಮ ತಗೊಳ್ಬೇಕಾಗಿತ್ತು. ಇಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ ಅಂತ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಿಂಗಳು ಏನೋ ಬರುವಂತ ಸಂಬಳವನ್ನ ಮಾತ್ರ ತಗೊಳ್ತಾ ಇದ್ದಾರೆ, ಕೆಲ್ಸ ಮಾಡ್ತಾ ಇಲ್ಲ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ವರದಿಗಾರರು ಶಶಿಕಾಂತ್ ಅಂತ ಹೇಳಿ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಶಶಿಕಾಂತ್, ಏನ್ರಿ ಇದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಸಾರ್ವಜನಿಕ ಹಣಕ್ಕೆ ಅಂದ್ರೆ ಏನು ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ? ಪುರಸಭೆಯಲ್ಲಿ ಈ ತರ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ರಾಧಿಕಾ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗಳಕೋಟ ಪುರಸಭೆ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಚರಂಡಿ ಸ್ವಚ್ಛತೆಗಾಗಿ ಖರೀದಿ ಮಾಡಿದ ಚರಂಡಿ ಸ್ವಚ್ಛತಾ ಯಂತ್ರಗಳು ಒಂದೇ ಒಂದು ದಿನವೂ ಬಳಕೆಯಾಗದೆ ನಿಂತಲೇ ನಿಂತು ತುಕ್ಕು ಹಿಡಿಯುತ್ತಿವೆ. ಕಾರಣ ಸರಿಯಾದ ಅಳತೆಯಲ್ಲಿ ನಿರ್ಮಾಣವಾಗದ ಚರಂಡಿಗಳಿಗೆ ಈ ಯಂತ್ರಗಳು ಬಳಕೆಯಾಗುತ್ತಿಲ್ಲ. ಇದು ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳಿಗೆ ಗೊತ್ತೇ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ. ಅಲ್ಲದೆ ಪಕ್ಕದ ಶೆಡ್ ನಲ್ಲಿ ಟೈರ್ ಇಲ್ಲದ ಟ್ರ್ಯಾಕ್ಟರ್ ಸೇರಿದಂತೆ ಇನ್ನೂ ಹಲವು ವಾಹನಗಳು ಬಳಕೆಯಾಗದೆ ನಿಂತುಕೊಂಡಿವೆ. ಸಾರ್ವಜನಿಕ ಹಣದ ಈ ದುರ್ಬಳಕೆಯ ಹೊಣೆ ಯಾರು ಹೊರುವರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಅಪರಾಧಗಳ ನಿಯಂತ್ರಣಕ್ಕಾಗಿ ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಹಾಗೂ ಕಚೇರಿಯ ಪತ್ರ ವ್ಯವಹಾರಗಳು ಪಾರದರ್ಶಕವಾಗಿರಲಿ ಎನ್ನುವಂತೆ ಪಟ್ಟಣದ ಸೂಕ್ಷ್ಮ ಪ್ರದೇಶಗಳು ಹಾಗೂ ಪುರಸಭೆಯ ಕಚೇರಿಯ ಸೇರಿದಂತೆ 12 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಆದರೆ ಅವು ಅಳವಡಿಕೆಯಾದ ಕೆಲವೇ ತಿಂಗಳಲ್ಲಿ ವೈರ್ ಕಟ್ ಆಗಿ ಯಾವೇ ಕ್ಯಾಮೆರಾಗಳು ಇಲ್ಲಿ ಚಾಲ್ತಿಯಲ್ಲಿಲ್ಲ. ಸಾರ್ವಜನಿಕರಿಗೆ ಕುಡಿಯುವ ನೀರಿಗಾಗಿ ಖರೀದಿಸಲಾಗಿರುವ ವಾಟರ್ ಫಿಲ್ಟರ್ ಮಷೀನ್ ಕೆಟ್ಟು ಹೋಗಿ ಧೂಳು ಹಿಡಿದಿದೆ. ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಮಯ ಪಾಲನೆಗಾಗಿ ಅಳವಡಿಸಲಾಗಿರುವ ಬಯೋಮೆಟ್ರಿಕ್ ಮಷೀನ್ ಬಂದ್ ಆಗಿ ಎಷ್ಟೋ ವರ್ಷಗಳೇ ಆಗಿ ಹೋಗಿದೆ. ನಾಗರಿಕ ಸನ್ನದ್ದು ಕಾಯ್ದೆ ಗಾಳಿಗೆ ತುರಿಯುವ ಇಲ್ಲಿಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನ ನಡೆಗೆ ಕೊನೆಯೇ ಇಲ್ವಾ? RTI ಕಾಯ್ದೆಯಡಿ
ಮಾಹಿತಿಯನ್ನು ಪಡೆಯಬೇಕಾದವರು ಇಲ್ಲಿಂದ ವರ್ಗಾವಣೆಯಾಗಿ ಹೋಗಿರುವ ಅಧಿಕಾರಿಗಳು ಅವ್ರದೇ ಅಧಿಕಾರಿಯ ಸಂಪರ್ಕಿಸಬೇಕಾಗಿರುವುದು. ಕಾರಣ ಇಲ್ಲಿಂದ ವರ್ಗಾವಣೆಯಾಗಿ ಹೋದ ಅಧಿಕಾರಿಗಳ ಹೆಸರೇ ಇನ್ನೂ ಬೋರ್ಡ್ ಮೇಲಿದೆ. ಇಂತಹ ಅವ್ಯವಸ್ಥೆಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಶಶಿಕಾಂತ್, ಈಗ ನೀವು ಇಷ್ಟೊಂದು ಸಮಸ್ಯೆಗಳು ಅಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಒಮ್ಮೆ ಆದ್ರೂ ಭೇಟಿ ನೀಡಿಲ್ವಾ? ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಇದನ್ನೆಲ್ಲ ನೋಡಿದಂತೆ? ಇಲ್ಲಿಯ ಯಾವುದೇ ರೀತಿಯ ಅಧಿಕಾರಿಗಳು ಇದನ್ನು ಬೇಜವಾಬ್ದಾರಿತನ ಹೇಳ್ಬೋದು ರಾಧಿಕಾ. ಇಷ್ಟು ವರ್ಷಗಳಿಂದ ಇಲ್ಲಿ ಕ್ಯಾಮ್ರಾ ಕೆಟ್ಟ ಹೋಗಿದೆ ಮತ್ತು ಇಲ್ಲಿಯ ಮಷೀನ್ಗಳು ಕೂಡ ತುಕ್ಕು ಹಿಡಿದಿದೆ. ಅಂದ್ರೆ ಸಾರ್ವಜನಿಕರ ಹಣಕ್ಕೆ ಇಲ್ಲಿ ಕಬ್ಡಿಕಾಸಿನ ಕಿಮ್ಮತ್ತಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಇಷ್ಟೊಂದು ಸಮಸ್ಯೆ ಇದ್ರು ಯಾಕೆ ಇಲ್ಲಿ ಅಧಿಕಾರಿಗಳು ಇದನ್ನು ತಮ್ಮ ಗಮನಕ್ಕೆ ತಗೊಂಡು ಇದನ್ನ ಸರಿಪಡಿಸಿ ಇಲ್ಲಿ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಾಣ ಮಾಡಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಸಾರ್ವಜನಿಕರಲ್ಲಿ ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ಏನು ಹಣ ಮೇಲಿಂದ ಉದುರೋದಿಲ್ಲ. ಅವರು ಕಷ್ಟಪಟ್ಟು ದುಡಿದು ಏನು GST ಆಗಿರ್ಬೋದು ಮತ್ತೊಂದು ಅದೆಲ್ಲ ಕಟ್ತಾರೆ. ಆದ್ರೆ ಇವರು ಅದನ್ನ ಬೇಕಾಬಿಟ್ಟಿಗೆ ಅವ್ರಿಷ್ಟು ಬಂದಂಗೆ ಈ ತರ ಯೂಸ್ ಮಾಡ್ಕೊಳ್ತಾ ಇದ್ರೆ ಯಾರು ತಾನೇ ಸುಮ್ನೆ ಇರ್ತಾರೆ? ಖಂಡಿತ ರಾಧಿಕಾ. ಇಲ್ಲಿ ಸಾರ್ವಜನಿಕರು ಸಾಕಷ್ಟು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ತಮ್ಮ ಬರುವಂತ ದುಡ್ಡದಲ್ಲಿ ಇದನ್ನ ಟ್ಯಾಕ್ಸ್ ಆಗಲಿ ಇದನ್ನ ಕಟ್ಟಿಕೊಂಡು ಆ ದುಡ್ಡನ್ನು ಇವರು ಸರಿಯಾಗಿ ಬಳಕೆ ಮಾಡದೆ ಈ ರೀತಿಯ ದುರ್ಬಳಕೆ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ರಾಧಿಕಾ. ಇಲ್ಲಿ ಶಶಿಕಾಂತ್, ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹಾಗಾದ್ರೆ? ಇಲ್ಲಿ ಸೂಕ್ಷ್ಮ ಪ್ರದೇಶ ಇರುವುದರಿಂದಾಗಿ ಇಲ್ಲಿ ಯಾವುದೇ ರೀತಿಯ ಅಪರಾಧಗಳು ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಳುವ ಸಲುವಾಗಿ ಕ್ಯಾಮರಾಗಳು 12 ಕ್ಯಾಮರಾಗಳು ಕುಣಿಸಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಯಾವ ಕ್ಯಾಮರಾ ವರ್ಕೆ ಆಗ್ತಿಲ್ಲ. ಕೆಲವೇ ತಿಂಗಳಲ್ಲಿ ಅದ್ರ ವೈರ್ ಕಟ್ ಆಗಿ ಅವನ್ನೆಲ್ಲ ಕಚ್ಚಿಕೊಂಡಿದ್ದಾವ ಅಂತಾನೆ ಹೇಳ್ಬೋದು ರಾಧಿಕಾ. ಹೀಗಿರೋದ್ರಿಂದಾಗಿ ಸಾರ್ವಜನಿಕರು ಏನ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಇದನ್ನು ಬೇಗನೆ ಸರಿಪಡಿಸಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ವ್ಯವಸ್ಥೆ ಮಾಡಿ ಕೊಡಬೇಕು ಇವರು ಅಧಿಕಾರಿಗಳು. ಬರೀ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡದೆ ತಮ್ಮ ಪಾಟಿಗೆ ತಾವು ಆಫೀಸ್ಗೆ ಬರೋದು ಮನೆಗೆ ಹೋಗೋದು ಇದೇ ರೀತಿ ಆದ್ರೆ ಇದು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ರಾಧಿಕಾ. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ನಿಜವಾಗ್ಲೂ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಅಧಿಕಾರಿಗಳು? ಬರೀ ಹೆಸರಿಗೆ ಮಾತ್ರ ನಾವು ಅಧಿಕಾರಿಗಳು ಸಿಬ್ಬಂದಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರ ಹಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಅದು ಬಿಟ್ರೆ ಅವರ ಕೆಲಸದಲ್ಲಿ ಒಂದು ಏನು ಶ್ರದ್ಧೆ ಭಕ್ತಿನೇ ಕಾಣಿಸ್ತಾ ಇಲ್ಲ ಅಲ್ಲ. ಅಷ್ಟೊಂದು ದುಬಾರಿ ವಾಹನಗಳನ್ನ ತುಕ್ಕಿಡಿಸ್ತಾ ಇದ್ದಾರೆ. ಅಲ್ಲಿ ಏನು ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಹೇಳಿ ಏನು 12 CC ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಿದ್ರು, ಒಂದೂ ಸಹ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕಾಗಿತ್ತು ಹಾಗಾದ್ರೆ? ಸುಮ್ನೆ ದುಡ್ಡನ್ನ ನೀವ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಿ? ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ವಾ ಹಾಗಾದ್ರೆ? ಒಬ್ಬ ಅಧಿಕಾರಿ ಆಗ್ಬೇಕು ಅಂದ್ರೆ ಏನೆಲ್ಲ ಒಂದಷ್ಟು ಏನು ಎಜುಕೇಶನ್ ಆಗಿರ್ಬೋದು, ಒಂದಷ್ಟು ಅವರ ಮನಸ್ಥಿತಿಯಲ್ಲಿ ನಾವು ಅಧಿಕಾರಿ ಆದಾಗ ನಾವು ಹಂಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ, ಏನು ಗ್ರಾಮಸ್ಥರಿಗೆ ಭರವಸೆಯನ್ನ ಕೊಡ್ತೀವಿ, ಕೆಲಸ ಮಾಡ್ಕೊಡ್ತೀವಿ ಅಂತ ನಿಮ್ದು ಸ್ಟಾರ್ಟಿಂಗ್ ಒಂದ್ ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೆಲ್ಲ ನೀವು ಯಾಕೆ ಮರಿತಿದ್ದೀರಿ? ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಅಲ್ಲಿ ಏನು ಲಕ್ಷಾಂತರ ಕೊಟ್ಟು ಒಂದು ಏನು ಟ್ರ್ಯಾಕ್ಟರ್ ಆಗಿರ್ಬೋದು, JCB ಆಗಿರ್ಬೋದು, ಇದೆಲ್ಲ ಸುಮ್ನೆ ಏನು ಮಕ್ಕಳು ಆಟ ಆಡೋ ವಸ್ತುನ ನೀವ್ ಈ ತರ ಒಂದು ಬಿಸಾಡಿದ್ದೀರಿ, ಅಲ್ಲಿ ತುಕ್ಕಿಡಿತಾ ಇದೆ. ಇದನ್ನೆಲ್ಲ ಯಾವ್ದಾದ್ರು ಬಡವರಿಗೆ ಕೊಟ್ರೆ ಅವ್ರ ಜೀವನವನ್ನಾದ್ರೂ ರೂಪಿಸ್ಕೊಳ್ತಾರೆ. ಆದ್ರೆ ನೀವು ಇದನ್ನ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ. ಸಾರ್ವಜನಿಕರ ಹಣವನ್ನ, ಸರ್ಕಾರಕ್ಕೆ ಕೂಡ ಏನು ಅನುದಾನ ಬರ್ತಾ ಇದೆ ಅದನ್ನೆಲ್ಲ ಇಷ್ಟರ ಮಟ್ಟಿಗೆ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ सर साहब
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪುರಸಭೆ ಸ್ವಚ್ಛತೆ ಆಗ್ಲಿ ಅಥವಾ ಅಲ್ಲಿ ಮೇಂಟೆನೆನ್ಸ್ ಆಗ್ಲಿ ನಡೀತಾ ಇಲ್ಲ. ಏನು ಯಂತ್ರಗಳು ನೋಡಿದ್ರೆ ನಿಂತಲ್ಲಿ ನಿಂತಿದೆ. ಸ್ವಚ್ಛತೆಗಾಗಿ ಆ ಒಂದು ಹೆಸರೇಳ್ಕೊಂಡು ಖರೀದಿ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿನ ಕೊಟ್ಟು, ಆದ್ರೆ ಯಾವುದೇ ರೀತಿಯಾದಂತ ಬಳಕೆ ಆಗ್ತಾ ಇಲ್ಲ. ನಿಂತಲ್ಲೇ ನಿಂತು ತುಕ್ಕು ಇಡುತ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಸೇರಿದಂತೆ ಇನ್ನೂ ಹಲವು ವಾಹನಗಳು ಬಳಕೆಯೇ ಇಲ್ಲದಂತೆ ನಾಗರಿಕ ಸನ್ನದ್ಧನ ಕಾಯ್ದೆಯನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನೇನು ಭದ್ರತಾ ದೃಷ್ಟಿಯಿಂದ ಅಳವಡಿಕೆ ಮಾಡಿರುವಂತಹ ಸಿಸಿಟಿವಿ ಕ್ಯಾಮೆರಾ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಳವಡಿಕೆ ಮಾಡಿ ಕೆಲವೇ ತಿಂಗಳಲ್ಲಿ ವೈರ್ ಕಟ್ ಆಗೋಗಿದೆ. ವೈರ್ ಕಟ್ ಆಗಿದ್ರು ವರ್ಷಗಳೇ ಕಳೆದ್ರೂ ಸಹ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪರಿಶೀಲನೆ ಆಗ್ಲಿ ಮಾಡಿಲ್ಲ, ಕ್ರಮ ಕೂಡ ಕೈಗೊಂಡಿಲ್ಲ. ನೀವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ದೇಡರ ಬಲೆ ಎಲ್ಲ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಜೆಸಿಬಿಯಲ್ಲೂ ಕೂಡ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಏನು ತುಕ್ಕು ಹಿಡಿತಾ ಇದೆ, ಮತ್ತೆ ಧೂಳು ಕೂರ್ತಾ ಇದೆ. ಎಲ್ಲಾ ರೀತಿಯಾಗಿ ಇಷ್ಟೆಲ್ಲ ಕೆಟ್ಟು ನಿಂತೋಗಿ ಧೂಳುಮಯ ಆಗಿದ್ರು ಕಣ್ಮುಚ್ಕೊಂಡು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೆಲಸ ಇದೆಯಾ ಅವ್ರಿಗೆ ಅಧಿಕಾರಿಗಳಾಗಿ? ಅಲ್ಲ, ಸಂಬಳ ಕೊಡ್ತಾ ಇರೋದೇ ಇದನ್ನೆಲ್ಲ ಮೇಂಟೈನ್ ಮಾಡಿ ಇಲ್ಲಿ ನೀವು ಬಂದ್ ಕೆಲಸ ಮಾಡ್ಲಿ ಅಂತ. ಆದ್ರೆ ನೀವು ಬೇರೆ ಕೆಲಸ ಮಾಡ್ತಾ ಇದ್ರಿ ಅಂತ ಕಾಣ್ತಾ ಇದೆ ನನ್ನ ಪ್ರಕಾರ. ಮುಗಳಖೋಡ ಪುರಸಭೆಯ ಅಧಿಕಾರಿಗಳೇ, ನಿಮಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಅಲ್ಲಿ ಮರೀಚಿಕೆ ಆಗ್ತಾ ಇದೆ, ಸ್ವಚ್ಛತೆ ಇಲ್ಲ, ಯಾವ ರೀತಿಯಾದಂತ ಏನು ಆಯಾಮಗಳನ್ನ ಕೂಡ ಅಲ್ಲಿ ನಡೀತಾ ಇಲ್ಲ, ಕುಡಿಯೋ ನೀರಿನ ಘಟಕ ಕೂಡ ಕೆಟ್ಟು ನಿಂತಿದೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಏನ್ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ಮ ಸುತ್ತಮುತ್ತ ಇರುವಂತ ವಾತಾವರಣವನ್ನೇ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದಾಗ ಯಾವ ರೀತಿ ಕೆಲಸ ಕಾರ್ಯವೈಖರಿಯನ್ನ ನೀವು ಮಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಭದ್ರತಾ ದೃಷ್ಟಿಯಿಂದ ಏನು 15 ಸಿಸಿಟಿವಿ ಕ್ಯಾಮೆರಾಗಳನ್ನ ನೀವು ಅಳವಡಿಕೆ ಮಾಡ್ಕೊಂಡಿದ್ದೀರಿ, ಒಂದೂ ಸಹ ಕಾರ್ಯನಿರ್ವಹಿಸ್ತಾ ಇಲ್ಲ. ಮತ್ತೆ ಏನ್ ಮಾಡ್ತಾ ಇದ್ರಿ? ಏನಾದ್ರು ಹೆಚ್ಚು ಕಡಿಮೆ ಆಗಿತ್ ನಾವು ಸ್ವಲ್ಪ ಸಿಸಿಟಿವಿ ಕ್ಯಾಮೆರಾ ತೆಗೀರಿ ಅಂತ ಹೇಳಿದ ಅವಾಗ ಏನ್ ಮಾಡ್ತೀರಿ? ಕುಡಿಯೋಕ್ ನೀರಿಲ್ಲ ಸರಿಯಾಗಿ, ಭದ್ರತಾ ದೃಷ್ಟಿ ತಗೊಂಡಿರುವಂತ ವಾಹನಗಳು ತುಕ್ಕು ಹಿಡಿತಾ ಇದೆ. ಇಷ್ಟೆಲ್ಲ ಬೇಜವಾಬ್ದಾರಿತನ ಯಾಕೆ? ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಇಟ್ಕೊಂಡಿದ್ದೀರಾ? ನಿಮ್ಮ ಮನೆಯನ್ನು ಸಹ ಹೀಗೆ ಸಹ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ? ಸರಿ ಸಾಬ್ರ ಅಲ್ಲ, ನಿಜವಾಗ್ಲೂ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾಚಿಕೆ ಆಗ್ತಾ ಇದೆ. ಕೊಟ್ಟು ಈ ತರ ಹಿಡಿಯೋದಕ್ಕ ಕಷ್ಟಪಟ್ಟು ಏನೋ ಆ ಸರ್ಕಾರದಿಂದ ಹಣವನ್ನ ತಗೊಂಡು ಇವ್ರು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಇವ್ರ ಕೆಲ್ಸಕ್ಕೆ. ಮುಗಳಖೋಡ ಪುರಸಭೆಯಲ್ಲಿ ಏನ್ ಆಗ್ತಾ ಇದೆ? ಹಾಗಾದ್ರೆ ಈ ರೀತಿಯಾಗಿ ದರ್ಬಾರ್ ಮಾಡೋದಕ್ಕ ಲಕ್ಷ ಲಕ್ಷ ಹಣ ಕೊಟ್ಟು ನೀವು ಆ ಒಂದು ವಾಹನಗಳನ್ನ ತಂದ್ಕೊಂಡಿದ್ದೀರಿ. ಏನು ಒಂದು ಸಿಸಿಟಿವಿ ಕ್ಯಾಮ್ರಾ ಅಂತ ಹೇಳಿದ್ರು ಒಂದು 15ರಿಂದ 20 ಸಾವಿರ, ಅದ್ರಲ್ಲೂ 15 ಸಿಸಿಟಿವಿ ಕ್ಯಾಮ್ರಾ ಕೆಟ್ಟು ನಿಂತಿದೆ ಅಂತ ಹೇಳಿದ್ರೆ ಹಣಕ್ಕೆ ಬೆಲೆ ಬೇಡ್ವಾ? ನೀವು ಸಹ ದುಡಿತಾ ಇರೋದು ಹಣಕ್ಕೆ, ಆದ್ರೆ ಬೇರೆಯವರು ಹಣ ಅಂತ ಹೇಳಿದ್ರೆ ಯಾಕಿಷ್ಟು ನೀವು ಕಿಮ್ಮತ್ತು ತೋರಿಸ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದ ಮೂಲಕ ಹನುಮಂತ್ ಅಳಗವಾಡಿ ಅಂತ ಸಾಮಾಜಿಕ ಕಾರ್ಯಕರ್ತರು ಸಹ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಏನ್ ಸರ್ ಇದು ನೋಡ್ತಾ ಇದೀವಿ, ಪುರಸಭೆಯ ಅಕ್ಕಪಕ್ಕ ಒಂದು ಕ್ಲೀನ್ನೆಸ್ ಇಲ್ಲ, ಅದು ಹಾಳು ಬಿದ್ದೋಗ್ಲಿ, ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಜೆಸಿಬಿ ಅದೆಲ್ಲ ತಗೊಂಡಿದ್ದಾರೆ, ಸುಮ್ನೆ ಏನೋ ಹೆಸರಿಗೆ ಮಾತ್ರ ತಗೊಂಡಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಅಂತ? ಎಲ್ಲವನ್ನು ಸರ್ಕಾರದಿಂದ ಸೌಲಭ್ಯ ಬಂದಿದೆ ಮೇಡಮ್, ಮೊದಲು ಅದನ್ನ ಒಪ್ಕೊಳ್ಳೋಣ. ಸರಿ, ಆದ್ರೆ ಸರ್ಕಾರ ನಮಗೆ ಏನ್ ಅನುದಾನ ಕೊಡುತ್ತೆ, ಮಷಿನರಿ ಕೊಡುತ್ತೆ, ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದೆ. ಆದ್ರೆ ಅದನ್ನ ನಿರ್ವಹಿಸಕ್ಕೆ ಚಾಲಕರನ್ನ ಮಾತ್ರ ಕೊಡ್ತಾ ಇಲ್ಲ ಸರ್ಕಾರ. ಅಲ್ಲ, ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಅಧಿಕಾರಿಗಳು ಕೇಳಬೇಕಲ್ವಾ? ಈಗ 15 ಸಿಸಿಟಿವಿ ಕೊಟ್ಟಿದೆ, ಮತ್ತೆ ಏನು ಜೆಸಿಬಿ ಇದಕ್ಕೆ ಸಂಬಂಧಪಟ್ಟ ವಾಹನಗಳನ್ನ ಕೊಟ್ಟಿದೆ, ಎಲ್ಲಾನು ತುಕ್ಕಿಡಿಸ್ತಾ ಇದಾರಲ್ಲ, ಕೇಳಬೇಕು ಸರ್ ಈ ತರ ವೇಸ್ಟ್ ಆಗ್ತಾ ಇದೆ, ನಮಗೆ ಬಾಯಿ ಇಲ್ವಾ ಅವ್ರಿಗೆ ಅಂತ? ಇಲ್ಲ, ಅದನ್ನೆಲ್ಲ ನಾವು ಕೇಳಿದೀವಿ ಮೇಡಮ್. ಆದ್ರೆ ಅವರು ನಾವು ಇಲ್ಲ ಎಲ್ಲಾನು ಸರ್ಕಾರಕ್ಕೆ ಕಳಿಸಿದೀವಿ, ಆದ್ರೆ ಸರ್ಕಾರ ನಮ್ಗೆ ಅದನ್ನ ಅಪಾರ್ಟ್ಮೆಂಟ್ ಮಾಡಿ ಕೊಡ್ಬೇಕು ಸಿಬ್ಬಂದಿನ ಅಂತ ಹೇಳ್ತಾ ಇದಾರೆ ಮೇಡಮ್. ಆದ್ರೆ ಏನೇ ಹೇಳಿದ್ರು ಈ ಅಧಿಕಾರಿಗಳು, ಬಟ್ ತೋರಿಸ್ತಾ ಇರೋದು ಮಾತ್ರ ಸರ್ಕಾರದ ಕಡೆಗೆ.
ಅದೇ ಈಗ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಕೋತಿ ತಾನ್ ತಿಂದು ಮೇಕೆ ಮೂತಿ ಗುರ್ತಂಗ್ ಆಗ್ತಾ ಇದೆ ಇಲ್ಲಿ. ಹೌದು ಮೇಡಮ್, ಏನೇ ಆದ್ರೂ ಈಗ ಸರ್ಕಾರನು ಸ್ವಲ್ಪ ಗಮನ ಹರಿಸಿ ಏನಿದೆ ಅಂತ ಪರಿಹಾರ ಮಾಡ್ಕೋಬೇಕು. ಯಾಕಂದ್ರೆ PD ಆಗಿರ್ಬೋದು, ನಮ್ಮ ಬೆಳಗಾವಿ DC ಸಾಹೇಬ್ರ ಆಗಿರ್ಬೋದು, ವಿಷಯ ಏನಿದೆ ಅಂತ ಗಮನ ಹರಿಸಬೇಕು. ಈ ಕಡೆ ಖಂಡಿತವಾಗಿ ಅನುದಾನ ಕೊಟ್ಟು ನಾವು JCB ಕೊಟ್ಟಿದೀವಿ, ನಾವು ಟ್ರ್ಯಾಕ್ಟರ್ ಕೊಟ್ಟಿದೀವಿ, ಅವ್ರ ಕೆಲಸ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಹೇಗ್ ಮಾಡ್ತಾರೆ? ಚಾಲಕರು ಬೇಕಲ್ವಾ ಅದಕ್ಕೆ? ನಿಜವಾಗ್ಲು ಈಗ ಇದನ್ನೆಲ್ಲ ವಾಹನಗಳನ್ನ ಮಾಡ್ಕೊಡ್ಬೇಕು. ತಂದು ಕೊಟ್ಬಿಟ್ರೆ ಸಾಕ. ಅದೇ ವಾಹನಗಳನ್ನ ತಂದು ಕೊಟ್ಬಿಟ್ರೆ ವಾಹನ ಪಡ ಕೆಲಸ ಮಾಡ್ಬಿಡುತ್ತೆ. ಹಾಗಾದ್ರೆ ಅದನ್ನ ನಿರ್ವಹಿಸಕ್ಕೆ ಎಲ್ಲ ಸಿಬ್ಬಂದಿ ಬೇಕಲ್ವಾ? ಹೌದು, ಇದನ್ನೆಲ್ಲ ಸರ್ಕಾರ ಮತ್ತು ಮೇಲಾಧಿಕಾರಿಗಳು ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಪುರಸಭೆ ಅಧಿಕಾರಿಗಳು ಮಾಡುವಂತ ಕೆಲಸ ಅಲ್ಲ ಇದು. ಯಾಕಂದ್ರೆ ಇದು ಮೇಲಾಧಿಕಾರಿಗಳು ಮಾಡುವಂತ ಕೆಲಸ. ಇದನ್ನ ಮೇಲಾಧಿಕಾರಿಗಳು ತತ್ಕ್ಷಣ ನಮಗೆ ಕೆಲಸವನ್ನ ಮಾಡಿಕೊಡ್ಬೇಕು. ಈಗ ಮನವಿ ಮಾಡಿದಾರ ಸರ್, ಈ ತರ ನಮ್ಗೆ ಚಾಲಕರಿಲ್ಲ, ಈ ತರ ತುಕ್ಕು ಹಿಡಿತಾ ಇದೆ ಅಂತ ಮನವಿ ಮಾಡಿದಾರ? ಹೋಗ್ಲಿ, ಮನವಿ ನಾವು ಬಹಳಷ್ಟು ಜನ ಕೊಟ್ಟಿದೀವಿ ಮೇಡಮ್, ನಮ್ಮ ಸಂಘಟನೆಯಿಂದ ಕೊಟ್ಟಿದೀವಿ. ಯಾಕಂದ್ರೆ DC ಸಾಹೇಬರು ಕೊಟ್ಟಿದೀವಿ, ಸಚಿವರಿಗೆ ಕೊಟ್ಟಿದೀವಿ, ಎಲ್ಲಾರು ಕಡೆ ಕೊಟ್ಟಿದೀವಿ ಮನವಿನ. ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯ ಸರ್ಕಾರದಿಂದ ಆಗ್ಲಿ ಮೇಲಾಧಿಕಾರಿಗಳಿಂದ ಆಗ್ಲಿ ಕ್ರಮ ಆಗಿಲ್ಲ, ಕೆಲ್ಸಾನು ಆಗ್ತಾ ಇಲ್ಲ. ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಮನವಿಯನ್ನ ಮಾಡಿ? ಮನವಿ ನಾವು 2 ವರ್ಷದಿಂದ ಮಾಡ್ತಾ ಇದೀವಿ. ಈ ತರ ಸಿಬ್ಬಂದಿ ಕೊರತೆ ಇದೆ ನಮ್ಮಲ್ಲಿ. ಸಿಬ್ಬಂದಿನೇ ಇಲ್ಲ. ಮುಖ್ಯ ಅಂದ್ರೆ 20-25% ಮಾತ್ರ ಸಿಬ್ಬಂದಿ ಇದ್ದಾರೆ ಕೆಲಸ ಮಾಡೋಕೆ. ಅದೇ ಒಂದೊಂದು ಡಿಪಾರ್ಟ್ಮೆಂಟ್ 4 ಡಿಪಾರ್ಟ್ಮೆಂಟ್ ಒಬ್ಬೊಬ್ರು ನಿರ್ವಹಿಸ್ತಾ ಇದಾರೆ ಅಧಿಕಾರಿಗಳು. ಸರಿ, ಆತರ ಸಿಬ್ಬಂದಿ ಕೊರತೆ ಇದೆ ನಮ್ಮಲ್ಲಿ. ಅಲ್ಲ ಸರ್, ಈಗ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದಾಗ ಇಷ್ಟೆಲ್ಲ ವೇಸ್ಟ್ ಖರ್ಚು ಯಾಕೆ ಮಾಡ್ಬೇಕು? ಈಗ ತುಕ್ಕಿಡಿದ್ರೆ ವೇಸ್ಟ್ ಅಲ್ವಾ? ಅದಕ್ಕೆ ಹಾಕಿರುವಂತ ಹಣ ವೇಸ್ಟ್ ಅಲ್ವಾ? ಹಣ ವೇಸ್ಟ್. ಇದನ್ನೆಲ್ಲ ಅಧಿಕಾರಿಗಳು ಸರ್ಕಾರ ಯೋಚನೆ ಮಾಡ್ಬೇಕು ಮೇಡಮ್ ಮೊದಲಿಗೆ ಇದನ್ನ. ಈಗ ನಾವು ಒಂದ್ ಅರ್ಜಿ ಕೊಡ್ತೀವಿ ಅಂದ್ರೆ ಏನ್ ಮಾಡ್ತಾರೆ ಅಧಿಕಾರಿಗಳು? ಅದನ್ನ ಇಟ್ಕೊಂಡು ಗಪ್ ಕೂತು ಬಿಡ್ತಾರೆ. ಅದನ್ನ ಪರಿಶೀಲನೆ ಮಾಡ್ಬೇಕು, ಏನ್ ಕೊಟ್ಟಿದ್ದಾರೆ, ಸಿಬ್ಬಂದಿ ಯಾಕಿಲ್ಲ, ಏನಿಲ್ಲ, ಇದಕ್ಕೆ ಅನುದಾನ ಇಲ್ಲ ಅಂದ್ರೆ ಅನುದಾನ ಕೊಡೋದವ್ರು ಕಡಿತ ಮಾಡ್ಬೇಕು. ಅದನ್ನ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಬಳಕೆ ಮಾಡ್ಬೇಕು. ಅದೇ ನಾವು ಹೇಳ್ತಾ ಇರೋದು, ಈ ತರ ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆದಕ್ಕೆ ಯೂಸ್ ಮಾಡ್ಲಿ. ಮತ್ತೆ ಈಗ CC ಕ್ಯಾಮ್ರಾದಂತೂ 6 ವರ್ಷದಿಂದ ಬಂದಿದೆ. ಅದನ್ನ ಯಾರು ಸಂಬಂಧಪಟ್ಟ ಅದಕ್ಕೆ ಅಧಿಕಾರಿ ಯಾರಿದಾರ ಅವ್ರ ಮೇಲೆ ಮೊದಲು ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಊರಲ್ಲಿ ಒಂದು ಏನೇ ಅಂತ ಅಹಿತಕರ ಘಟನೆ ನಡೆದ್ರು ಯಾರನ್ನ ಕೇಳುದು ಮೇಡಮ್? ಹೌದು, ಹೆಸರಿಗೆ ಮಾತ್ರ ಹಾಕಿರ್ತಾರೆ ಇವರು CCTV. ಅಲ್ಲಿ ಬಂದ್ ನೋಡಿದ್ರೆ ರೆಕಾರ್ಡಿಂಗ್ ಅಂದ್ರೆ ಇಲ್ಲ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ಮೊದಲ ಕೆಲಸದಿಂದ ಅಮಾನತು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತಿದ್ರ ಮೂಲಕ. ಖಂಡಿತವಾಗಿ ಸರ್, ಯಾಕಂತ ಹೇಳಿದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ತೊಂದರೆಗಳಿದೆ. CCTV ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅಕ್ಕಪಕ್ಕ ಏನು ಕ್ಲೀನ್ನೆಸ್ ಇಲ್ಲ, ಅಷ್ಟು ಲಕ್ಷ ಕೊಟ್ಟು ತಗೊಂಡಿರುವಂತ ವಾಹನಗಳು ತುಕ್ಕಿಡಿತಾ ಇದೆ. ಏನ್ ಆಗ್ತಾ ಇದೆ ಹಾಗಾದ್ರೆ ಬೆಳಗಾವಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲರೂ? ಇಷ್ಟೆಲ್ಲ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಿಂಗಳು ಸಂಬಳ ಮಾತ್ರ ಕರೆಕ್ಟ್ ಆಗಿ ಹೋಗ್ತಾ ಇದೆ ಅವ್ರ ಅಕೌಂಟಿಗೆ? ಸಂಬಳಕ್ಕೆ ಮಾತ್ರ ಹಾಜರಿರ್ತಾರೆ ಮೇಡಮ್, ಅವ್ರ ಕೆಲಸಕ್ಕೆ ಇಲ್ಲ. ಹೌದು, ಖಂಡಿತವಾಗಿ ಅವರ ನೋಡ್ತಾ ಇದೀವಿ ನಾವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸರ್, ನಿಮ್ಮ ಮುಂದಿನ ನಡೆ ಏನು ಇದ್ರ ಬಗ್ಗೆ? ಈಗ ನೋಡ ಮೇಡಮ್, ಇಲ್ಲಿವರೆಗೆ ಮಾಡಿದ್ವಿ, ಇನ್ನೊಂದ್ ವಾರ ಟೈಮ್ ಕೊಟ್ಟು ನೋಡೋಣ. ಅವ್ರಿಗೆ ಮಾಡಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ನಾವು ಪುರಸಭೆಗೆ ಬೀಗ ಹಾಕಿ ಮೇಲಾಧಿಕಾರಿಗಳನ್ನ ಕರೆಸಿ ಅದನ್ನ ಕೆಲಸವನ್ನ ಸಂಪೂರ್ಣ ಮಾಡುವಂತ ಕೆಲಸ ಮಾಡ್ತೀವಿ. ಧನ್ಯವಾದಗಳು ಸರ್, ತಮ್ಮೆಲ್ಲ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಆಗ್ತಾ ಇದೆ? ಒಂದ್ ರೀತಿಯಾಗಿ ನಿಜವಾಗ್ಲೂ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ. ಪುರಸಭೆ ಕಾರ್ಯಾಲಯದಲ್ಲಿ ಅಕ್ಕಪಕ್ಕ ಕ್ಲೀನ್ನೆಸ್ ಇಲ್ಲ, ಏನು ಅಲ್ಲಿ ಒಂದಷ್ಟು 15 CCTVಗಳು ಕೆಲಸ ಮಾಡ್ತಾ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆದ್ರೆ ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಯಾಕೆ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಇದು ನಿಮ್ಮದೇ ಸರ್ಕಾರ, ನೀವೇ ಅನುದಾನವನ್ನ ಕೊಡ್ತಾ ಇದ್ದೀರಿ, ಅದ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಾರ್ವಜನಿಕರಿಗೆ ಏನೋ ಅವ್ರಿಗೆ ಸಹಾಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರ ಹತ್ರ ಟ್ಯಾಕ್ಸ್ ಯಾಕೆ ಕಟ್ಟಿಸ್ಕೊಳ್ತೀರಿ? ಅಲ್ಲಿ ಒಂದು CCTV ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ಭದ್ರತೆನೇ ಇಲ್ಲ ಅಂತ ಹೇಳಿದಾಗ ಅವರಿಂದ ನೀವು ಯಾಕೆ ಟ್ಯಾಕ್ಸ್ ಎಲ್ಲ ಖರೀದಿ ಮಾಡ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ತಪ್ಪು ತುಂಬಾ ಇದೆ. ಅದನ್ನ ಆದಷ್ಟು ಬೇಗ ತಿದ್ಕೊಂಡ್ರೆ ನಿಜವಾಗ್ಲೂ ಅಲ್ಲಿನ ಗ್ರಾಮಸ್ಥರು ಆಯ್ತು ಇವಾಗ ತಿದ್ಕೊಂಡ್ರಲ್ಲ ಅನ್ನೋ ಒಂದು ಖುಷಿನಾರು ಪಡ್ತಾರೆ. ಆದ್ರೆ ನೀವು ಇದೇ ರೀತಿಯಾಗಿ ನಿಮ್ಮ ಅಸಡ್ಡೆಯನ್ನ ತೋರಿಸ್ತಾ ಇದ್ರೆ ಮಾತ್ರ ಗ್ರಾಮಸ್ಥರು ಒಂದಲ್ಲ ಒಂದು ದಿನ ಧ್ವನಿ ಎತ್ತುತ್ತಾರೆ. ಅವಾಗ ನೀವ್ ಏನಂತ ಉತ್ತರ ಕೊಡ್ತೀರಿ? ಎಷ್ಟ್ ನೋಡ್ಬೇಕು. ಇದನ್ನೆಲ್ಲ ನೋಡಿ ಆದ್ರೂ ಕೂಡ ಯಾವ ರೀತಿಯಾಗಿ ಎಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅದೇ ಆದಷ್ಟು ಬೇಗ ಇದಕ್ಕೆ ಒಂದಷ್ಟು ಕ್ರಮ ಕೈಗೊಳ್ಬೇಕು ಅಂತ ಇದೀಗ ಇಡೆನ್ಸ್ ನ್ಯೂಸ್ ಕೂಡ ಏನೋ ವರದಿಯನ್ನ ಮಾಡ್ತಾ ಇದೆ. ನೋಡೋಣ ಅದೆಷ್ಟು ಬೇಗ ಎಚ್ಚೆತ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ.
ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ, ಬೆಟ್ಟದಲ್ಲಿ ನಾಡುದೇವಿಯ ಗತವೈಭವ, ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ, ಮಧುವಣಗಿತ್ತಿಯಂತಾದ ಸಾಂಸ್ಕೃತಿಕ ನಗರ. ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್. ಅಂಬವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು. ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್. ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ. ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ, ಬಗೆ ಬಗೆಯ ಖಾದ್ಯಗಳತ್ತ. ವಜ್ರ ಮುಷ್ಟಿಗಾರಕ್ಕೆ ತುದಿಗಾಲಿ ನಿಂತಿದ್ದಾರೆ ಜಗಜೆಟ್ಟಿಗಳು. ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ, ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ. ನಮ್ಮ ದಸರಾ ಜನಸಾಮಾನ್ಯರ ದಸರಾ. ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ, ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್.